ಇಂದು ಹುಣಸೂರು ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಜೆಡಿಎಸ್ ಪಕ್ಷದ ತಾಲೂಕು ಕೇಂದ್ರ ಕಚೇರಿಯಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ದೇವರಹಳ್ಳಿ ಸೋಮಶೇಖರ್ ರವರು ಹಾಗೂ ಗೋವಿಂದೇಗೌಡರವರು, ವಾಸುರವರು, ಧರಣಿ ಕುಮಾರ್, ವೆಂಕಟೇಶ್ ನಾಯಕ್ ರವರು, ಕೃಷ್ಣರವರು, ಜಬ್ಬರ್ ರವರು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ದೇವರಾಜ್ ಒಡೆಯರ್ ಸೇವಾ ಕೇಂದ್ರದ ಸದಸ್ಯರು ಹಾಜರಿದ್ದರು. ಮನಃಶಾಂತಿ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲೆಂದು ಪ್ರಾರ್ಥಿಸುತ್ತೇವೆ. ಜಯಪ್ರಕಾಶ್ ನಾರಾಯಣ ಕೃಷ್ಣ ಉತ್ತರ ಅಭಿವೃದ್ಧಿಯಾಗಲೆಂದು ಪ್ರಾರ್ಥಿಸುತ್ತೇವೆ. ನಮಸ್ಕಾರ ಮಾಡ್ಕೊಳ್ಳಿ. ಕೊಟ್ಟಿದೆಯಾ? ಎದುರಿಗೆಲ್ಲ ನಮಸ್ಕಾರ ಮಾಡಿಸ್ಕೊಬಿಟ್ಟು. ಏಕಂ ಪುಷ್ಪಂ ವೇದಾನ್ ಪುಷ್ಪಾವಾನ್ ಪುಷ್ಪಾನ್ ಭವತಿ ಏವಂ ವೇದಾನ್ ಯೋಪಾಂ ಇಂದು ಹುಣಸೂರಿನಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ರಸಮಂಜರಿ ಕಾರ್ಯಕ್ರಮಗಳನ್ನು ನಡೆಸಲು ಅನುಮತಿ ನೀಡಬೇಕೆಂದು ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ಮಂಡಿಸಲಾಯಿತು. ಹುಣಸೂರಿನ ಸಂವಿಧಾನ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿವರೆಗೆ ಮೌನ ಮೆರವಣಿಗೆಯನ್ನು ಮಾಡಲಾಯಿತು. ಈ ಮೌನ ಮೆರವಣಿಗೆಯಲ್ಲಿ ಹುಣಸೂರು ಕೃಷ್ಣಮೂರ್ತಿ ವಾದ್ಯಗೋಷ್ಠಿ ಕಲಾವಿದರ ಸಂಘದ ಶ್ರೀನಿವಾಸರವರು, ಮಹಾದೇವ ಸ್ವಾಮಿರವರು, ಗಜೇಂದ್ರ ಅವರು, ಸುಧಾಕರ್ ಅವರು, ಮಹೇಂದ್ರ, ಮಂಜು ಇನ್ನಿತರರು ಭಾಗವಹಿಸಿದರು. ಹಾಗೆಯೇ HD ಕೋಟೆಯ ಶಂಕರ್ ಸಿಂಹ, ಪ್ರಸನ್ನ, ನವೀನ್ರವರು ಭಾಗವಹಿಸಿದರು. ಹಾಗೆ ಪಿರಿಯಾಪಟ್ಟಣದ ವಿಶ್ವನಾಥ್ರವರು, ಹಾಗೆ ಚೇತನ್ರವರು, ಹಾಗೆ ಶಿವಮೂರ್ತಿಯವರು ಭಾಗವಹಿಸಿದರು. KR ನಗರದ ಗೋವಿಂದರಾಜು ಅವರು, ನಾಗೇಂದ್ರ ಅವರು, ಗಜೇಂದ್ರ ಅವರು, ಕುಮಾರ್ ಅವರು ಭಾಗವಹಿಸಿದರು. ಹಾಗೆ ಭೋಜ ಸೌಂಡ್ಸ್ನ ಭೋಜರವರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಇನ್ನಿತರ ಶಾಮಿಯಾನ ಮಾಲೀಕರುಗಳು ಮತ್ತು ಸಿಬ್ಬಂದಿ ವರ್ಗದವರು ಕೂಡ ಭಾಗವಹಿಸಿ ಈ ಮೌನ ಮೆರವಣಿಗೆಯನ್ನು ಯಶಸ್ವಿ ಮಾಡಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದಯವಿಟ್ಟು ನಡೆಸಲು ಅನುಮತಿ ನೀಡಬೇಕೆಂದು ಸರ್ಕಾರಕ್ಕೆ ಎಲ್ಲ ಹುಣಸೂರು ಉಪವಿಭಾಗದ ವತಿಯಿಂದ ಮನವಿಯನ್ನು ಸಲ್ಲಿಸಲಾಯಿತು. ಈ ಮನವಿಯಲ್ಲಿ ಕನ್ನಡ ಚಲನಚಿತ್ರರಂಗದ ಹಿರಿಯ ಖ್ಯಾತ ನಟಿ ಪಂಕಜ ರವಿಶಂಕರ್ ಅವರು ಕೂಡ ಭಾಗವಹಿಸಿದ್ದು ಬಹಳ ಖುಷಿ ತಂದುಕೊಟ್ಟಂಥ ವಿಚಾರ. ರೈತರ ಹೋರಾಟಕ್ಕೆ ಬಂದಂತಹ ಪಂಕಜ ರವಿಶಂಕರ್ ಅವರು ಕಲಾವಿದರ ಹೋರಾಟಕ್ಕೂ ಕೂಡ ಸಾಥ್ ನೀಡಿ ಕಲಾವಿದರ ಬಗ್ಗೆ ಮಾತನಾಡಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ನೀಡಿದ್ದೆವು. ನಮಸ್ಕಾರ. ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಇಲ್ಲಿ ಹುಣಸೂರು ತಾಲೂಕು ಹಾಗೂ KR ನಗರ, HD ಕೋಟೆ, ಪಿರಿಯಾಪಟ್ಟಣ ಈ 4 ತಾಲೂಕಿನ ಕಲಾವಿದರು ಈ ಒಂದು ಉಪ ವಿಭಾಗ ಆಗಿರೋ ದೆಸೆಯಿಂದ ಹುಣಸೂರಿಗೆ ಇವತ್ತು ನಮ್ಮ ಅಹವಾಲನ್ನ ಸಲ್ಲಿಸಿಕೆ ಅಂತ ಹೇಳಿ ಬಂದಿದ್ದೀವಿ. ನಾವು KR ನಗರ ಕಲಾವಿದರು ದಯಮಾಡಿ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋದು ಏನಂತ ಅಂದ್ರೆ, ಇವತ್ತು ಕಲಾವಿದನ ಬದುಕು ಬೀದಿಗೆ ಬರುವಂತ ಒಂದು ನಿರ್ಮಾಣ ಆಗಿದೆ. ಯಾಕಂತಂದ್ರೆ 2 ವರ್ಷದಿಂದ ಕಲಾವಿದ ಕಾರ್ಯಕ್ರಮಗಳಿಲ್ದಾನೆ ಕಂಗಾಲಾಗಿದ್ದಾನೆ. ದಯಮಾಡಿ ರಾಜ್ಯ ಸರ್ಕಾರ ಏನು ಈ ಬರ್ತಕ್ಕಂಥ ಗೌರಿ ಗಣೇಶ ಹಬ್ಬ, ಈ ಹಬ್ಬದಲ್ಲಿ ನೀವು ಈ ಗಣೇಶನ ಒಂದು ಉತ್ಸಾಹನ ಮಾಡಲಿಕ್ಕೆ ಎಷ್ಟು ದಿನ ಅವಕಾಶ ಕೊಡ್ತೀರೋ ಅಷ್ಟು ದಿನ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ದಯಮಾಡಿ ಅವಕಾಶ ಮಾಡಿಕೊಡಿ. ಅದರಿಂದ ನಮ್ಮ ಕಲಾವಿದರ ಬದುಕು ಸ್ವಲ್ಪನಾದ್ರೂ ಚೇತರಿಕೆ ಕಾಣೋ ಒಂದು ಹಂತಕ್ಕೆ ಬರುತ್ತೆ ಅಂತ ನಮ್ಮ ಒಂದು ಅಭಿಲಾಷೆ. ದಯಮಾಡಿ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಳ್ತೀವಿ, ನಮ್ಮನ್ನ ನಿರ್ಲಕ್ಷಿಸಬೇಡಿ, ನಮ್ಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡ್ಕೊಡಿ. ಮದುವೆಗೆ ಕೂಡ ಈಗ 400 ಜನಕ್ಕೆ ಅಂತ ಅಂದ್ಬಿಟ್ಟು ಏನೋ ಒಂದು ಘೋಷಣೆ ಮಾಡಿದಿರಿ. ದಯವಿಟ್ಟು ಆ 400 ಜನದಲ್ಲಿ ನಾವು 4 ಜನ 5 ಜನ ನಿಂತು ಕಾರ್ಯಕ್ರಮ ಮಾಡಿದ್ರೆ ಏನೂ ಆಗೋದಿಲ್ಲ. ಅದರಲ್ಲೂ ನಾವು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ, ಇದನ್ನೆಲ್ಲ ಇದರ ಒಂದು ಅರಿವಿನ ಮೂಡಿಸ್ತೀವಿ. ದಯಮಾಡಿ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿ ಕೇಳ್ಕೊಳ್ತೀವಿ. ಈ ಒಂದು ಮನವಿ ಪತ್ರನ ತಹಶೀಲ್ದಾರ್ ಮತ್ತು AC ಅವರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ. ಇದ್ರ ಮೂಲಕ
ನಮಗೆ ಒಂದು ನ್ಯಾಯನ ದೊರಕಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈ ಪ್ರತಿಭಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಗಮಿಸಿರುವಂತಹ ಎಲ್ಲ ಗಣ್ಯಾತಿಗಣ್ಯರಿಗೆ ನಮಸ್ಕರಿಸುತ್ತಾ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೊಳ್ತೇವೆ. ಸ್ವಾಮಿ, ಈ ಸಂದರ್ಭದಲ್ಲಿ ನಮ್ಮ ಆರ್ಕೆಸ್ಟ್ರಾ ಕಲಾವಿದರು ಅಂತ ಹೇಳಿದ್ರೆ ಯಾಕೆ ನೀವು ಅದನ್ನು ಕೀಳು ಮಟ್ಟದಲ್ಲಿ ನೋಡ್ತೀರಿ? ಒಂದು ರಾಜಕೀಯದಲ್ಲಿ ಅಭಿವೃದ್ಧಿನ ಹೊಂದಬೇಕು ನಾವು ಅಂದರೆ ಆರ್ಕೆಸ್ಟ್ರಾದವ್ರು ಬೇಕು, ಧ್ವನಿದವ್ರು ಬೇಕು, ಸಮಾರಂಭದವ್ರು ಬೇಕು, ಮತ್ತು ಸಾಮ್ಯಾನದವ್ರು ಬೇಕು. ಅದಾದ ನಂತರ ನಾವು ಒಂದು ಮದುವೆ ಕಾರ್ಯಕ್ರಮದಲ್ಲಿ ಬೇಕು, ಒಂದು ನಾಮಕರಣದಲ್ಲಿ ಬೇಕು, ಒಂದು ಧಾರ್ಮಿಕ ಸ್ಥಳದಲ್ಲಿ, ಒಂದು ಜಾತ್ರಾ ಮಹೋತ್ಸವದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಆರ್ಕೆಸ್ಟ್ರಾದನ್ನೆಲ್ಲ ಬಳಸ್ಕೊತೀರಿ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾಕೆ ನಮ್ಮನ್ನು ಇಷ್ಟೊಂದು ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ದೀರಿ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಒಂದು ಪ್ಯಾಕೇಜನ್ನು ರಾಜ್ಯ ಸರ್ಕಾರದಿಂದ ಘೋಷಣೆ ಮಾಡಿದ್ರಿ. ಎಲ್ಲ ಕಲಾವಿದರಿಗೆ ಒಂದು 3,000 ಹಣವನ್ನು ಒದಗಿಸಲಾಗುವುದು ಅಂತ ಹೇಳಿ ಮಾಡಿದ್ರಿ. ನಾವೊಂದು ಅರ್ಜಿಯನ್ನು ಹಾಕುವಂಥ ಸಂದರ್ಭದಲ್ಲಿ ಅಲ್ಲಿ ಆರ್ಕೆಸ್ಟ್ರಾ ಎನ್ನುವ ಕಲಾವಿದರಿಗೆ ಆ ಒಂದು ಪದನೇ ಇಲ್ಲ, ಆರ್ಕೆಸ್ಟ್ರಾ ಅನ್ನೋ ಪದನೇ ಇಲ್ಲ ಅಲ್ಲಿ. ಅದನ್ನು ಮಾಡಿದ್ರಿ. ಇವತ್ತು ನಾವು ಪಿರಿಯಾಪಟ್ಟಣದಲ್ಲಿ ನಮ್ಮ ಕಲಾವಿದರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ನಾನು ವೈಯಕ್ತಿಕವಾಗಿ 15,000 ರಿಂದ 16,000 ಖರ್ಚು ಮಾಡಿಕೊಂಡೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕಲಾವಿದರಿಗೆ ಅನುಕೂಲ ಆಗಲಿ ಅಂತೇಳಿ. ಅಲ್ಲಿ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಒಂದು ಫೋಟೋ ಸಾಕು, ಒಂದು ಆಡಳಿತರಂಥ ಒಂದು ಫೋಟೋ ಸಾಕು, ಒಂದು ಆಧಾರ್ ಕಾರ್ಡ್ ಸಾಕು, ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಸಾಕು ಅಂತ ಕಳಿಸಿದ್ರಿ. ಅದನ್ನು ಕೂಡ ಕಳಿಸ್ಕೊಟ್ವಿ. ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ವಿಚಾರಣೆ ಮಾಡಿದಾಗ ರಾಜ್ಯ ಸರ್ಕಾರದವರು ಆರ್ಕೆಸ್ಟ್ರಾ ಕಲಾವಿದರನ್ನ ನಿಮ್ಮನ್ನ ಘೋಷಣೆ ಮಾಡಿಲ್ಲ, ನಿಮ್ಮನ್ನ ಗಣನೆಗೆ ತಗೊಂಡಿಲ್ಲ ಅಂತ ಮಾಹಿತಿ ಬಂತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಾಜ್ಯ ಸರ್ಕಾರದಲ್ಲಿ 20,000, ನಾನು ಅಂದಾಜಿನಲ್ಲಿ ಹೇಳ್ತಾ ಇದ್ದೀನಿ, 20,000 ಕಲಾವಿದರನ್ನ ಯಾಕೆ ನೀವು ಮನಗಣನೆಗೆ ತಗೊಳ್ತಾ ಇಲ್ಲ? ಆ ದೃಷ್ಟಿಗೋಸ್ಕರ ಈ ರಾಜ್ಯ ಸರ್ಕಾರದವರು ಮನಗಣನೆ ಮಾಡಿ ಗೌರಿ ಗಣೇಶ ಹಬ್ಬಕ್ಕೆ ಮತ್ತು ಎಲ್ಲ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು. ಹಾಗೆ ನಮ್ಮ ಕಲಾವಿದರ ಸಂಕಷ್ಟವನ್ನು ನೀಗಿಸಬೇಕು ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರೂ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ಧ್ವನಿವರ್ಧಕ ಮತ್ತು ನಮ್ಮ ಆರ್ಕೆಸ್ಟ್ರಾ ಕಲಾವಿದರುಗಳು ತುಂಬಾ ನೋವಿನಲ್ಲಿದ್ದೇವೆ. ಇದನ್ನ ಅರ್ಥಕೊಂಡು ದಯವಿಟ್ಟು ಸರ್ಕಾರದವರು ನಮ್ಮಗಳಿಗೆ ಕಾರ್ಯಕ್ರಮ ಮಾಡ್ಕೋಬೇಕು ಅಂತ ಒಂದು ಮನವಿ ಪತ್ರ ಸಲ್ಲಿಸಕ್ಕೆ ಮೌನಾಚರಣೆಯಿಂದ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಇವತ್ತೊಬ್ಬ ಕಲಾವಿದನ ಏನ್ ಪರಿಸ್ಥಿತಿ ಇದೆ ಅಂತ ಸರ್ಕಾರದವರು ಎಲ್ಲೂ ನೋಡ್ತಾ ಇಲ್ಲ. ಸರ್ಕಾರದಲ್ಲಿ ಯಾರು ನೋಡ್ತಾ ಇಲ್ಲ. ಯಾಕೆ ಹಿಂಗಾಗಿದೆ ಅಂತಂದ್ರೆ ಕಾರ್ಯಕ್ರಮ ಮಾಡಕ್ ಅವಕಾಶಗಳನ್ನ ಕೊಡಿ, ಗಣೇಶನ ಕುಣಿಸಿದಾಗ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತೀವಿ. ಯಾಕೆ ಅಂದ್ರೆ ಎರಡು ವರ್ಷ ಆಯ್ತು. ಇವತ್ತು ಕಲಾವಿದರ ಬದುಕು ಏನಾಗಿದೆ ಅಂತ ಯಾರನ್ನು ನೋಡೋದಿದ್ದಾರ? ಯಾರು ನೋಡ್ತಾ ಇಲ್ಲ. ಇವತ್ತು ಕಲಾವಿದ ನೋವನಲ್ಲೇ ಇದ್ದಾನೆ. ಒಬ್ಬ ಕಲಾವಿದರ ಬದುಕು ಹೇಗಿದೆ ಅಂತ ಯಾರನ್ನೊಬ್ರು ಕೇಳಿದಾರೆ? ಯಾರು ಕೇಳ್ತಾ ಇಲ್ಲ ಸ್ವಾಮಿ. ಅದಕ್ಕೋಸ್ಕರ ಕೇಳ್ತಾ ಇರೋದು, ಆರ್ಕೆಸ್ಟ್ರಾ ಕಲಾವಿದರ ಬದುಕು ಏನಾಗಿದೆ. ಇವತ್ತು ಎಷ್ಟೋ ಜನ ರಾಜಕೀಯದಲ್ಲಿ ಏನ್ ಮಾಡ್ಬಿಡ್ತಿರತ್ತೆ, ಆರ್ಕೆಸ್ಟ್ರಾದವ್ರು ತಗೊಂಡೋಗ್ಬಿಟ್ಟು ಮುಂದೆ ನಿಲ್ಲಿಸ್ಬಿಟ್ಟು ಎಲ್ಲ ಜನ ಬಂದು ಸೇರಗಂಟ ಆಮೇಲೆ ಬಂದು ಎಲ್ಲ ಸೇರ್ಕೊಂತ ಇದ್ರು. ಇವತ್ತು ಆರ್ಕೆಸ್ಟ್ರಾ ಕಲಾವಿದರು ಎಲ್ಲಿ, ಅವ್ರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಯಾರು ಯೋಚನೆ ಮಾಡ್ತಿಲ್ಲ. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಈ ಆರ್ಕೆಸ್ಟ್ರಾ ಮಾಡ್ಬೇಕಾಗಿರೋ ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಏನು? ಸೌಂಡ್ಸ್. ಇವತ್ತು ಎಷ್ಟು ಸೈಲೆಂಟ್ ಆಗಿ ಕೂತ್ಬಿಟ್ಟಿದಾವ್ ನೋಡಿ, ಅದು ಕೂಡ ಎಲ್ಲೂ ಇಲ್ಲ. ಪಾಪ ಅವ್ರಿಗೆ ಎಷ್ಟು ಲೋನ್ ಕಟ್ಟಬೇಕಾಗಿರುತ್ತೋ, ಲಕ್ಷ ಬಂಡವಾಳ ಹಾಕೊಂಡು ಕಾಯ್ಕೊಂಡು ಕೂತಿರ್ತಾರೆ. ಅವ್ರಿಗೆ ಲೋನ್ ಕಟ್ಟಬೇಕು, ಕಾಸಿರಲ್ಲ. ಎಲ್ಲಿ ಕೇಳ್ತಾ ಇದ್ವಿ? ಯಾರನ್ನ ಕೇಳ್ಬೇಕು ನಾವು? ನಿಮ್ಮಗಳಲ್ಲಿ ಯಾವ್ದಾನ ಒಂದು ಸಾಮಾಜಿಕ ಚಟುವಟಿಕೆಗಳನ್ನ ನಡೆಸಬೇಕಾದ್ರೆ ರಾಜಕೀಯದಲ್ಲಿ ಈ ಆರ್ಕೆಸ್ಟ್ರಾ ಕಲಾವಿದ್ರು ಮತ್ತೆ ಸೌಂಡ್ಸ್ ಕೊಡ್ಬೇಕು. ಇವತ್ತು ನಾವುಗಳು ಬೇಡವಾಗ್ಬಿಡುವ ನಿಮಗೆ? ನಾವು ಕೇಳ್ತಾ ಇರೋದು ಇಷ್ಟೇ ಸ್ವಾಮಿ, ಇಂಥ ಕಲಾವಿದರುಗಳನ್ನ, ಆರ್ಕೆಸ್ಟ್ರಾ ಕಲಾವಿದರುಗಳನ್ನ ಕೂಡ ನೀವು ಗಮನಿಸ್ಕೊತಾ ಇಲ್ಲ. ಇದನ್ನ ಕೇಳ್ತಾ ಇದ್ದೀನಿ. ಆರ್ಕೆಸ್ಟ್ರಾ ಕಲಾವಿದರನ್ನು ಕೂಡ ಗಮನಿಸಿ, ಮತ್ತೆ ನಮ್ಮ ಧ್ವನಿವರ್ಧಕದವ್ರನ್ನು ಕೂಡ ಗಮನಿಸಿ. ಇವತ್ತು ಎಷ್ಟೋ ಬಾಕ್ಸ್ಗಳು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಮೂಲೆಯಲ್ಲಿ ಕೂತ್ಬಿಟ್ಟಿದ್ದಾವೆ, ತುಕ್ಕಿಡಿತಾ ಇದ್ದಾವೆ. ತಕೊಂಡಿರೋ ನಾವು ಪುಟ್ಟ ನನ್ನ ಲೋನ್ ಕಟ್ಟು, ಇಲ್ಲ ನಾನು ಲೋನ್ ಕಟ್ಕೊಡು ಅಂತ ಮನೆ ಬಾಗಿಲು ಬಂದು ಪೀಡಿಸ್ತಿರುವಂತ ದಿನ ಇವತ್ತು ಆಗ್ಬಿಟ್ಟಿದೆ. ಎರಡು ವರ್ಷ ಆಗಿದೆ ಸ್ವಾಮಿ ಕಾರ್ಯಕ್ರಮ ಮಾಡಿ, 2 ವರ್ಷ ಆಗಿದೆ. ಆ 2 ವರ್ಷದಿಂದ ನಾವು ಮಾಡ್ಬೇಕಾಗಿದ್ದು ಏನಿದೆ? ನಮ್ಗೆ ಏನ್ ಕೇಳ್ತಾ ಇದೀವಿ ಅಂದ್ರೆ, ಕಾರ್ಯಕ್ರಮ ಮಾಡಕ್ಕೆ ಅವಕಾಶ ಕೊಡಿ. ನಿಮ್ಮ ಹತ್ರ ನಮ್ಗೆ 1 ಕೋಟಿ ರೂಪಾಯಿ ದುಡ್ಡು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಗಣಪತಿ ಉತ್ಸವ ಮಾಡಕ್ ಅವಕಾಶ ಕೊಟ್ಟ ನಂತರ ನಮಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಕೊಡಿ.
ರಾಜಕೀಯವಾಗಿ ಎಷ್ಟೆಷ್ಟೋ ಕಾರ್ಯಕ್ರಮಗಳು ನಡೀತಾ ಇದೆ. ಆದ್ರೆ ಆರ್ಕೆಸ್ಟ್ರಾ ಮಾಡಿದಾಗ ನಿಮ್ಗೆ ಕೋವಿಡ್ ಬರುತ್ತೆ ಅನ್ನೋದೇನಾರು ಇದೆಯಾ? ಇಲ್ಲ. ಎಷ್ಟೋ ಜನ ಆರ್ಕೆಸ್ಟ್ರಾ ಮಾಡ್ಬಿಟ್ರೆ ಕೋವಿಡ್ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಕೋವಿಡ್ ಬರೋದು ಆರ್ಕೆಸ್ಟ್ರಾದವರಿಂದ ಅಲ್ಲ. ದಯವಿಟ್ಟು ಆರ್ಕೆಸ್ಟ್ರಾ ಮತ್ತು ಧ್ವನಿವರ್ಗದವರು ಸ್ವಲ್ಪ ಗಮನಿಸ್ಕೊಳ್ಳಿ. ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಇವತ್ತು ನಮ್ಮ ಮನೆಯಲ್ಲಿ ಒಂದ್ ಸ್ವಲ್ಪ ಅಕ್ಕಿ ಇಲ್ಲ. ಇವತ್ತು ನನ್ಗೆ ಯಾರು ಕೊಟ್ಟರು? ಇವತ್ತು ನಾನು ದುಡಿದ್ರೆ ನನ್ಗೆ ಇರೋದು. ಯಾಕೆಂದ್ರೆ ಇದನ್ನೇ ನಂಬ್ಕೊಂಡಿರೋ ನಾವು ಆರ್ಕೆಸ್ಟ್ರಾ ಕಲಾವಿದರುಗಳು, ನಾವು ಆರ್ಕೆಸ್ಟ್ರಾ ಮಾಡಿ ಜೀವನ ಮಾಡ್ತಿರ್ತಕ್ಕಂಥವ್ರು ನಾವು. ದಯವಿಟ್ಟು ಸರ್ಕಾರದಲ್ಲಿ ನಾವು ಏನ್ ಕೇಳ್ಕೊತೀವಿ ಅಂದ್ರೆ, ಧ್ವನಿವರ್ಧಕ ಮತ್ತೆ ನಮ್ಮ ಆರ್ಕೆಸ್ಟ್ರಾ ಕಲಾವಿದರುಗಳಿಗೆ ದಯವಿಟ್ಟು ಒಂದು ಸಹಾಯ ಮಾಡಿ. ಇದನ್ನು ನಮಗೆ ಬಿಟ್ಕೊಡಿ. ನಾವು ಗಣಪತಿ ಉತ್ಸವದಲ್ಲಿ ನಾವು ಪಬ್ಲಿಕ್ ಪ್ರೋಗ್ರಾಮ್ ಮಾಡ್ತೀವಿ, ನಾವು ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶಗಳನ್ನ ಕೊಡಿ ಅಂತ ಕೇಳ್ತೀವಿ ನಾವು. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ಈಗ ನಮ್ಮ ಸ್ನೇಹಿತರಾದ ಕಲಾವಿದರಾದಂತ ಶ್ರೀನಿವಾಸ್ ಅವರು ಎರಡು ಮಾತಾಡ್ಲಿ ಅಂತ ಕೇಳ್ತಾ ನಿಮ್ಮ ಮೈಕ್ ಕೊಡ್ತೀನಿ. ಹಾಗೂ ಪ್ರಿಯಾಪಟ್ಟಣ HD ಕೋಟೆ ನಗರದ ಎಲ್ಲ ಇವತ್ತು ಆರ್ಕೆಸ್ಟ್ರಾ ಕಲಾವಿದರು ಬಂದಿದ್ದೀವಿ. ನಾವು ಸರ್ಕಾರನ ಏನು ಧಿಕ್ಕಾರ ಹೋಗ್ಕೊಂಡು ನಾವಿಲ್ಲಿ ಬಂದಿಲ್ಲ. ನಾವು ಒತ್ತೇ ಇಷ್ಟನೇ ಆರ್ಕೆಸ್ಟ್ರಾ ಕಲಾವಿದರಿಗೆ ವಿಶೇಷ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಿ. ಹಾಗೆ ಇವತ್ತು ರಿಮಿಕ್ ಆರ್ಟಿಸ್ಟ್ ಇದ್ದಾರೆ, ಮತ್ತೆ ಡ್ಯಾನ್ಸರ್ಗಳಿದ್ದಾರೆ, ಹಾಗೆ ನಮ್ಮ ಧ್ವನಿವರ್ಧಕ ಮತ್ತೆ ಸಿಂಗರ್ಗಳು ಎಲ್ಲ ಕಲಾವಿದರು ಎಲ್ಲ ಒಟ್ಕೊಂಡು ಇವತ್ತು ನಿಮ್ಗೆ ಮನವಿ ಕೊಡಕ್ಕೆ ಬಂದಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಏನು ಕಲಾವಿದರನ್ನ ಇವತ್ತಿನ ನಂಬ್ಕೊಂಡು ಬೀದಿ ಬಿದ್ದಿದ್ದೆವೋ ನಮ್ದು ಸ್ವಲ್ಪ ಕೈ ಹಿಡ್ತೀವಿ ನೀವು ಹೇಳ್ಕೊಂಡೋಗಿ ಮೊದಲು. ಯಾಕೆಂತಂದ್ರೆ ಸರ್ಕಾರ ಹಲವು ರೀತಿ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇದ್ದೀರಿ. ಈ ಆರ್ಕೆಸ್ಟ್ರಾ ಕಲಾವಿದರ ಯಾಕೆ ನೀವು ಕಡೆಗಣಿಸ್ತಾ ಇದ್ದೀರಿ? ಇದು ನಮ್ಮ ಪ್ರಶ್ನೆ. ಆದ್ರಿಂದ ನಾವು ಏನು ಇವತ್ತು ರಾಜ್ಯಾದ್ಯಂತ 20,000 ಆರ್ಕೆಸ್ಟ್ರಾ ಕಲಾವಿದರಿದ್ದೆವೋ ನಮ್ಮ ಮನವಿಗೆ ಸ್ಪಂದಿಸ್ತಾನೆ, ನಮ್ಮ ಪರಿಗಣಿಸ್ತಾನೆ. ನೀವು ಅತಂತ್ರ ಸ್ಥಿತಿ ಮಾಡೋದೇ ಆದ್ರೆ ನಾವು ಇಡೀ ತಾಲೂಕು ಮಟ್ಟದ ಆಯಾಯ ಕಲಾವಿದರು ಆಯಾಯ ತಾಲೂಕು ಮಟ್ಟದಲ್ಲಿ ಏಕದಿನ ಒಂದು ಧರಣಿಯ ಸತ್ಯಗಳನ್ನು ಹಮ್ಮಿಕೋಬೇಕಾಗ್ತದೆ. ಇದು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು. ಯಾಕೆಂದ್ರೆ ನೀವೆಲ್ಲರೂ ಕೂಡ ನಾನಾ ರೀತಿಯ ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡ್ತೀರಿ, ಆರ್ಕೆಸ್ಟ್ರಾ ಕಲಾವಿದರು ನೀವು ಕಡೆಗಣಿಸ್ತಾ ಇದ್ದೀರಿ. ಇದಕ್ಕೆ ನಮಗೆ ವಿರೋಧ ಇದೆ. ನಾವು ಸರ್ಕಾರದವರು ಯಾರೇ ಬಂದರೂ ಕೂಡ ನಾವು ಕಲಾವಿದರು ಜಗ್ಗೋ ಅಂತಾರಲ್ಲ, ನಾವು ಏಕದಿನ ಎಲ್ಲ ಕೂತ್ಕೊಂಡು ಒಂದು ಧರಣಿ ಸಭೆಗಳನ್ನ ಮಾಡ್ತೀವಿ. ಕಲಾವಿದರು ಇವತ್ತು ಇದೇ ಜೀವನ ಎಲ್ಲ ಬೀದಿ ಬಿದ್ದಿದ್ದೀವಿ. ಇಲ್ಲಿ ನಮ್ಮನ್ನ ಯಾರು ಕೈ ಹಿಡಿಯೋದು ಮುಂದೆ ಬರ್ತಾ ಇಲ್ಲ. ಕಲಾವಿದರು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಈಗ ಗೌರಿ ಗಣೇಶ ಹಬ್ಬ ಇನ್ನೂ ಶುರುವಾಗಿದೆ. ನಾವು ಏನ್ ಕೇಳ್ತಿದ್ವಿ ಸಮಯದಿಂದ ನಮ್ಗೆ ಕಾರ್ಯಕ್ರಮ ಅನುವು ಮಾಡ್ಕೊಡಿ. ನೀವು ನಮ್ಗೆ ದುಡ್ಡು ಕೊಡಿ, ಕಾಸು ಕೊಡೋದು ಬೇಡಿ, ನಮ್ಗೆ ಕಾರ್ಯಕ್ರಮ ಮಾಡ್ಕೊಡಿ. ಅಷ್ಟಷ್ಟು ನಮ್ಗೆ ಕಾರ್ಯಕ್ರಮ ಕೊಡೋ ಕಲಾವಿದರಿಗೆ ನಮ್ಗೆ ದುಡ್ಡು ಆಗ್ತದೆ, ನಾವ್ ಹೆಂಗೋ ಜೀವನ ಮಾಡ್ಕೊಳ್ತೀವಿ. ನೀವು ಅದನ್ನು ಬಿಟ್ಬಿಟ್ಟು ಕೊರೋನಾ ನೆಪ ಹೇಳಿ ಅಕಸ್ಮಾತ್ ಒಂದು ವರ್ಷ ಕಡೆ ತಗೊಳ್ತೀವಿ. ಇದು ಮುಗಿಯೋದಂತದಲ್ಲ ಕೊರೋನಾ, ಇದು ಮುಂದೆ ಹೋಯ್ತಾನೆ ಇರ್ತದೆ. ನಾವು ಸುಳಗೆ ನಮ್ಮ ಕಲಾವಿದರೆಲ್ಲ ಎಲ್ಲಿ ಬೀದಿ ಬಿದ್ಬಿಡಲ್ಲ. ದಯವಿಟ್ಟು ನಮ್ಮ ಕಲಾವಿದರಿಗೆ ತೊಂದರೆ ಕೊಡೋದಾಗ್ಲಿ ಮತ್ತೆ ಮೋಸ ಮಾಡೋದಾಗ್ಲಿ, ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ ಕೊಡದೇನೆ ಆಗೋದಾಗ್ಲಿ ಹತ್ರ ನಡೆದ್ರೆ ನಾವು ಸುಮ್ಮನೆ ಕೊಡೋದಿಲ್ಲ. ನಾವು ಕಲಾವಿದರು ಎಲ್ಲ ಎಚ್ಚೆತ್ಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ನಮಗೆ ಪರಿಹಾರ ಸಿಗೋ ಗಂಟೆ ನಾವು ಧರಣಿ ಸತ್ಯಾಗ್ರಹ ಮಾಡಬೇಕಾಗ್ತದೆ. ದಯವಿಟ್ಟು ಮಾನ್ಯ ಉಪಮಂತ್ರಿಗಳಾಗಿರ್ಬೋದು, ಮಾನ್ಯ ತಹಸೀಲ್ದಾರ್ ಆಗಿರ್ಬೋದು, ನಮ್ಮ ಕಲಾವಿದರನ್ನ ನೀವು ನಮ್ಮ ಸ್ವೀಕೃತಿಯನ್ನು ಸ್ವೀಕರಿಸಿ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾಗಿ ನಿರ್ದೇಶನ ಕೊಡ್ಬೇಕು. ನಾವು ಈ ತರ ಮನವಿ ಮಾಡ್ತಾ ಇದ್ದಾರೆ. ನಾವು ಪಾಪ ಕಲಾವಿದ ಸಂಕಷ್ಟ ನೋಡಕ್ಕಾಯ್ತಲ್ಲ. ನೀವು ಎಲ್ಲ ಏನೆಲ್ಲ ಪ್ಯಾಕೇಜ್ ಘೋಷಣೆ ಮಾಡ್ತೀರಿ, ಈ ಕಲಾವಿದರನ್ನ ಯಾಕೆ ಕಡೆ ಕಳಿಸ್ತಿದ್ರ ಅಂತ ತಹಸೀಲ್ದಾರ್ ಕೇಳಬೇಕು ಮತ್ತು ಎಸ್ ಕೇಳಬೇಕು. ನಾವ್ಯಾಕಂದ್ರೆ ನಮ್ಮ ಬಳಸ್ಕೊಳ್ತೀರಿ. ನೀವು ಪ್ರತಿಯೊಂದು ಮದುವೆ ಸಮಾರಂಭಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಕಲಾವಿದರನ್ನ ಬಳಸ್ಕೊಳ್ತಿದ್ದೀರಿ, ಆರ್ಕೆಸ್ಟ್ರಾ ಕಲಾವಿದರನ್ನ ಬಳಸ್ಕೊಳ್ತಿದ್ದೀರಿ. ಆದ್ರೆ ಈ ತಕ್ಷಣ ಕೊಡಲ್ಲ ಹೇಳಿ ನೀವು ಕಡೆಗಣಿಸ್ತಾ ಇದ್ದೀರಿ. ದಯವಿಟ್ಟು ನಾವು ಇಲ್ಲಿ ಸುಮ್ಮನೆ ಕೊಡೋದಿಲ್ಲ. ಇದು ಸಾಂಕೇತಿಕವಾಗಿ ನಾವು ಧರಣಿ ಮಾಡ್ತಾ ಇದ್ದೀವಿ. 1 ತಾರೀಕಿಗೆ ಇದು ಹೆಡ್ಕ್ವಾರ್ಟರ್ ಆಗಿರೋದ್ರಿಂದ ಇನ್ನು ಮುಂದೆ ಇದಕ್ಕೆ ರಿಪ್ಲೈ ಪಡಲಿಲ್ಲ ಅಥವಾ ಇನ್ನೇನೋ ಕಡೆಗಣಿಸೋದೇ ಆಯ್ತು ಅಂತಂದ್ರೆ ಇಲ್ಲಿ ಪರಿಹಾರ ಕೊಡಬೇಕು. ನಾವು ಆಯಾ ತಾಲೂಕಲ್ಲಿ ಧರಣಿನ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಈಗ ಮಾಧವಮೂರ್ತಿ ಅವರು ನಮ್ಮ ಡ್ಯಾನ್ಸರ್ ಮಾಧವಮೂರ್ತಿ ಮಾತಾಡ ಪರವಾಗಿ ಸಣ್ಣ ಮನವಿ ಮಾಡ್ಕೊತಾ ಇದ್ದೀವಿ. ರಾಜ್ಯಾದ್ಯಂತ ನಾವು ಈ ಕೋವಿಡ್ನ ಅಲ್ಲಿ ಎಲ್ಲರೂ ಆರ್ಥಿಕ ಸಂಕಷ್ಟದಲ್ಲಿ ಸಿಲ್ಕೊಂಡಿದ್ವಿ. ಎಸ್ಪೆಷಲಿ ಎಲ್ಲ ವಿಭಾಗದವ್ರಿಗೂ ಕೂಡ ಈ ಸರ್ಕಾರ ಏನು ಮಾಡಿದೆ ಅಂದರೆ ಕೆಲವು ಮಾರ್ಗಸೂಚಿಗಳನ್ನ ತಂದು ಅವ್ರನ್ನ ಜೀವನ ಮಾಡಲಿಕ್ಕೆ ಒಂದು ದಾರಿ ಮಾಡಿದೆ. ಆದರೆ ನಮ್ಮ ಈ ಆರ್ಕೆಸ್ಟ್ರಾ ಕಲಾವಿದರನ್ನ ಮಾತ್ರ 100ಕ್ಕೆ 200% ನಮ್ಮನ್ನ ದೂರ ಇಟ್ಟಿದೆ. ಈಗ ಒಂದು ಜ್ಯುವೆಲರಿ ಶಾಪ್ ಇಟ್ಟಿರೋರಿಗೆ ಏನು ನೋವು ಇರುತ್ತೆ ಅಂತ ಶ್ರೀಮಂತರಿಗೆ ಬಿಸ್ನೆಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದೆ. ಒಂದು ದೊಡ್ಡ ಬಟ್ಟೆ ಅಂಗಡಿ ಇಟ್ಟಿರೋರಿಗೆ ಅವರ ಜೀವನ ಮಾಡಲಿಕ್ಕೆ ಸಹಾಯ ಮಾಡಿದೆ. ನಾವು ವೃತ್ತಿ ಕಲಾವಿದರು
ಡ್ಯಾನ್ಸರ್ಸು, ಮಿಮಿಕ್ರಿ ಆರ್ಟಿಸ್ಟು, ಸಿಂಗರ್ಸು, ನಾವು ಇದನ್ನೇ ನಂಬಿ ಜೀವನ ಮಾಡ್ತಾ ಇರೋ ನಾವು ಎಲ್ಲಿಗೆ ಹೋಗೋಣ ಹೇಳಿ? 100ಕ್ಕೆ 90% ನೀವು ಸರ್ಕಾರ ಜೀವನ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಬಿಟ್ಟು ನಮ್ಮನ್ನ ನೀವು ತುಳಿದಿದ್ದೀರಾ ಅಂದ್ರೆ ನೀವು ಒಂದು ಹೇಳ್ಬಿಡಿ. ನಾವು ನಮ್ಮ ಕಲಾವಿದರ ಪರವಾಗಿ ನಾವು ಏನಿದು ದಯಾಮರಣ ಅಂತ ಹೇಳ್ತಾರೆ, ಅದನ್ನ ನಾವು ತಗೋಬೇಕಂತ ಅನ್ಕೊಂಡಿದ್ದೀವಿ. ಯಾಕೆಂದ್ರೆ ಈ 2 ವರ್ಷದಲ್ಲಿ ನಾವು ಕಲಾವಿದರಿಗೋಸ್ಕರ ನೀವು ಏನ್ ಮಾಡಿದ್ದೀರಾ ಹೇಳಿ? ಪ್ಯಾಕೇಜ್ ನ ಘೋಷಣೆ ಮಾಡಿ ಅಂತ ಕಳೆದ ವರ್ಷ ಮನವಿ ಸಲ್ಲಿಸಿದ್ವಿ. ಇವತ್ತು ₹1 ಕಲಾವಿದರು ಯಾರಿಗೆ ಬಂದಿದೆ ಅಂತ ತೋರಿಸಿ. ನೀವು ಇದೇ ರೀತಿ ತುಳಿತಾ ಹೋದ್ರೆ ನಮ್ಮ ಸಾಮೂಹಿಕ ಆತ್ಮಹತ್ಯೆಗಾಗ್ಲಿ ದಯಮಾಡಿ ದಯವಿಟ್ಟು ಪರ್ಮಿಷನ್ ಕೊಡಿ. ಇಲ್ಲ ಮುಂದೆ ನಡೆಯುವಂತ ಗಣೇಶ ಉತ್ಸವಗಳಿಗೆ, ಮುಂದೆ ನಡೆಯುವ ಯಾವುದೇ ತರದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಮಗೂ ಮಾರ್ಗಸೂಚನ ಕೊಡಿ. ನೀವು ಈ ರೀತಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ, ಅದನ್ನ ಬಿಟ್ಟು ನೀವು ಸಂಪೂರ್ಣ ನಮ್ಮನ್ನ ತುಳಿತಿರೋದು ಇದು ಅಕ್ಷಮ್ಯ ಅಪರಾಧ. ದಯವಿಟ್ಟು ನಾವು ಮಾನ್ಯ AC ಸರ್ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ, ದಯವಿಟ್ಟು ಕಲಾವಿದರು ಬದುಕೋದಕ್ಕೆ ಒಂದು ಸಣ್ಣ ಪುಟ್ಟ ಮಾರ್ಗಸೂಚಿನ ಬಿಡುಗಡೆ ಮಾಡಿ ನಾವು ಕಲಾವಿದರು ಜೀವನ ಮಾಡೋದಕ್ಕೆ ಒಂದು ಮಾರ್ಗನ ಮಾಡ್ಕೊಡ್ಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. KR ನಗರ, HID ಕೋಟೆ ಈ 4 ತಾಲೂಕಿಂದ ನಮಗೆ ಸರ್ಕಾರದಿಂದ ಭಾರಿ ನೋವಾಗಿದೆ. ಯಾಕಂದ್ರೆ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡು ಧ್ವನಿವರ್ಧಕನ ಇನ್ನು 3 ರೀತಿಗಳಿವೆ. ಹುಡುಗರು ಸಂಬಳ ಕೊಡೋಕ್ಕಾಗಲ್ಲ, ಬಾಡಿಗೆ ಕಟ್ಟಕ್ಕಾಗಲ್ಲ, ಲೋನ್ ಕಟ್ಟಕ್ಕಾಗಲ್ಲ. ಅದನ್ನ ದಯವಿಟ್ಟು ಸರ್ಕಾರ ನಮಗೆ ಅನುಮತಿ ಕೊಡಬೇಕಂತ ಕೇಳ್ಕೊತಾ ಇದ್ದೀವಿ. ತಹಸೀಲ್ದಾರ್ ಸಾಹೇಬರು ಇದಕ್ಕೆ ಒತ್ತಾಯ ಮಾಡಬೇಕು. ಹುಣಸೂರು ತಾಲೂಕು, ಶ್ರೀಯಾಪಟ್ಟಣ, KR ನಗರ ಕೋಟೆ ಭಾರಿ ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಸಾಹೇಬರು ಒತ್ತಡ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಈಗ ನಮ್ಮ ಮನವಿಯನ್ನ ಸ್ವೀಕರಿಸಲಿಕ್ಕೆ ಮಾನ್ಯ ತಹಶೀಲ್ದಾರ್ ಅವರು ಬಂದಿದ್ದಾರೆ. ದಯವಿಟ್ಟು ತಾವು ಸಮಯ ಮಾಡ್ಕೊಂಡು ನಮ್ಮ ಕಲಾವಿದರು ಸಂಕಷ್ಟ ಒಂದು 2 ನಿಮಿಷ ಕೇಳಬೇಕು ಅಂತ ಕೇಳ್ಕೊತೀವಿ. ಯಾಕಂದ್ರೆ ತಮಗೆ ಗೊತ್ತು ಸರ್, ಹುಣಸೂರು ಕೃಷ್ಣಮೂರ್ತಿ ಅವರ ಹೆಸರನ್ನ ಉಳಿಸ್ಬೇಕು ಅಂತ ಹೇಳಿ ನಾವು ಕಲಾವಿದರೆಲ್ಲ ಹುಣಸೂರು ಕೃಷ್ಣಮೂರ್ತಿ ಹೆಸರನ್ನ ಕಟ್ಕೊಂಡು ತಂಡ ಮಾಡಿದೀವಿ, ಒಂದು ಸಂಘ ಮಾಡಿದೀವಿ. ಇಲ್ಲಿ ಇರ್ತಕ್ಕಂಥವರು ಆರ್ಕೆಸ್ಟ್ರಾ ಕಲೆಯನ್ನ ನಂಬಿರ್ತಕ್ಕಂಥ ಕಲಾವಿದರು. ಇವತ್ತೇನಾಗ್ತಾ ಇದೆ ಅಂತಂದ್ರೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀವಿ, ಪ್ರತಿಯೊಂದಕ್ಕೂ ಅವಕಾಶ ಕೊಡಿ. ಎಲ್ಲರೂ ಪೆಟ್ರೋಲ್ ಬಂಕ್ ಓಪನ್ ಇದೆ, ಎಲ್ಲ ಓಪನ್ ಇದೆ. ಆದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಲಿಕ್ಕೆ, ರಸಮಂಜರಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಮಾತ್ರ ನಿರ್ಬಂಧ. ಯಾಕೆ? ಜನ ಸೇರ್ತಾರೆ ಅಂತ. ಆದ್ರೆ ಇವತ್ತು ನೀವು ನೋಡ್ತಾ ಇದ್ದೀರಿ ಸರ್, ಸರ್ಕಾರ ಬದಲಿ ಚುನಾವಣೆ ಏನು ಬೈ ಎಲೆಕ್ಷನ್ ಮಾಡ್ಬಿಟ್ರೆ ಬಹಿರಂಗ ಪ್ರಚಾರಕ್ಕೆ ಜನ ಸೇರ್ಬೋದು, ಇಲ್ಲ ಒಬ್ಬ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಕಾರ್ಯಕ್ರಮ ಮಾಡ್ಬೋದು, ಜನ ಸೇರ್ಬೋದು, ಅಲ್ಲಿ ಏನ್ ಬೇಕಾದ್ರೂ ಧ್ವನಿವರ್ಧಕ ಅಳವಡಿಸ್ಬೋದು. ಆದ್ರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮಾತ್ರ ಕಲಾವಿದರಿಗೆ ನಿರ್ಬಂಧ, ಕೋವಿಡ್ ಬಂದ್ಬಿಡುತ್ತೆ ಅಂತ ಹೇಳಿ. ಆದ್ರೆ ಕಲಾವಿದರುಗಳು ಇವತ್ತು ಸಂಕಷ್ಟದಲ್ಲಿದ್ದೀವಿ. ಆರ್ಕೆಸ್ಟ್ರಾ ಕಲಾವಿದರು ಎಸ್ಪೆಷಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು, ಆರ್ಕೆಸ್ಟ್ರಾವನ್ನು ನಂಬಿರ್ತಕ್ಕಂಥದ್ದು ಬಡ ವರ್ಗದ ಕಲಾವಿದರುಗಳು. ಇಲ್ಲಿ ನಾವುಗಳು ಆರ್ಕೆಸ್ಟ್ರಾ ಮಾಡಬೇಕು ಅಂತಂದ್ರೆ ಧ್ವನಿ ಬೇಕು, ಧ್ವನಿಯವರು ಕೂಡ ಧ್ವನಿ ಇಲ್ಲದೆ ಆಗಿ ಇವತ್ತು ಕೂತಿದ್ದಾರೆ. ಇವತ್ತು ನಿಮಗೆ ಗೊತ್ತು ಸರ್, ಕೋವಿಡ್ ಅಂತ ಸಂದರ್ಭದಲ್ಲಿ ಹುಣಸೂರಿನಲ್ಲಿ ನಾವು ಕಲಾವಿದರುಗಳು ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಹೋಗಿ ಕಾರ್ಯಕ್ರಮ ಮಾಡಿದ್ವಿ. ಪ್ರಾಣದ ಹಂಗನ್ನ ತರಲು, ಪ್ರಾಣದ ಹಂಗು ತರಲು ನಮ್ಮ ಮನೆಗಳಲ್ಲಿ. ನೀವು ಯಾಕೆ ಕೋವಿಡ್ ಕೇರ್ ಸೆಂಟರ್ ಆರ್ಕೆಸ್ಟ್ರಾ ಮಾಡ್ತಾ ಇದ್ರಿ? ನೀವು ಕರೋನಾ ಬಂದ್ಬಿಡ ಯಾವ ಮನೆ ಅಂತ ಇದ್ರು. ಆದ್ರೆ ಕಲಾವಿದರು ನಾವು ಸೇವೆ ಮಾಡಬೇಕು, ನಮ್ಮ ಕಲೆಯನ್ನ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಹೋಗಿ ಕಲಾವಿದರುಗಳು ಸೇವೆ ಮಾಡ್ತೀವಿ. ಆದ್ರೆ ಹುಣಸೂರಿನಲ್ಲಿ ನಮ್ಗೆ ಅನ್ಯಾಯ ಆಯ್ತು. ಕರೋನಾ ವಾರಿಯರ್ಸ್ ಸನ್ಮಾನ ಮಾಡುವ ಸಂದರ್ಭದಲ್ಲಿ ಆರ್ಕೆಸ್ಟ್ರಾ ಕಲಾವಿದರನ್ನ ಕರೆಗಣಿಸಿದ್ರು, ನಮ್ಮನ್ನ ಮರೆತು. ನಮಗೆ ಬೇಕಾಗಿರ್ತಕ್ಕಂಥದ್ದು ವೇದಿಕೆ ಸ್ವಾಮಿ, ನಮ್ಗೆ ಯಾವುದೇ ಹಣ ಅಧಿಕಾರ ಇನ್ನೊಂದು ಬೇಡ, ನಮ್ಗೆ ವೇದಿಕೆ ಕೊಡಿ. ಆ ವೇದಿಕೆ ಮೇಲೆ ನಮಗೊಂದು ಗೌರವ ಕೊಡಿ, ನಮ್ಗೆ ಅವಕಾಶ ಕೊಡಿ. ಈ ಬಾರಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ದಯವಿಟ್ಟು ನಿರ್ಬಂಧ ಇರಬೇಡಿ. ನಾವೇನು ಕೋವಿಡ್ ನಿಯಮ ಇದೆಯೋ ಪ್ರತಿಯೊಬ್ಬರು ಮಾಸ್ಕ್ ಹಾಕೊಳ್ಳಿ, ಸಾಮಾಜಿಕ ಅಂತರ ಕಾಪಾಡ್ಕೊಂಡು ಕೂತ್ಕೊಳ್ಳಿ. ನಾವೆಲ್ಲರೂ ಸ್ಟೇಜ್ ಮೇಲೆ ಇರ್ತಕ್ಕಂಥ ಕಲಾವಿದರು ಮಾಸ್ಕ್ ಹಾಕೋತೀವಿ, ಮತ್ತೆ ಏನು ಕಲಾವಿದರು ನುಡ್ಸುವಂತ ಕಲಾವಿದರು ಮಾಸ್ಕ್ ಹಾಕೋತೀವಿ, ಸೌಂಡ್ ಅವರು ಕೂಡ ಮಾಸ್ಕ್ ಹಾಕೋತೀವಿ, ಸ್ಯಾನಿಟೈಸರ್ ಬಳಸ್ತೀವಿ. ಗಣಪತಿ ಕೂರಿಸಿದಾಗ ಕಡಿಮೆ ಜನಾಂತರದಲ್ಲೇ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ಳಿ. ಯಾಕಂದ್ರೆ ನಾವೆಲ್ಲ ನಂಬಿರ್ತಕ್ಕಂಥದ್ದು ದಯವಿಟ್ಟು ಈ ಕಲೆಯನ್ನ, ಈ ಹಬ್ಬವನ್ನ, 100 ಹಬ್ಬ ಬರುತ್ತೆ, ಆದ್ರೆ ನಮಗೆ ಲೆಕ್ಕಕ್ಕೆ ಬರಲ್ಲ. ನಮಗೆ ಲೆಕ್ಕಕ್ಕೆ ಬರುವಂತದ್ದು ಗೌರಿ ಗಣೇಶ ಹಬ್ಬ ಕಲಾವಿದರಿಗೆ. ಅದರಿಂದ ಈ ಬಾರಿ ದಯವಿಟ್ಟು ಈ ಹುಣಸೂರು ಮುಖಾಂತರ ಇವತ್ತು ಸರ್ಕಾರಕ್ಕೆ ಒತ್ತಾಯ ಆಗಬೇಕು. ಯಾವ್ಯಾವ ತಾಲೂಕಲ್ಲಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದಾರೋ, ಮನವಿ ಮಾಡ್ತಾ ಇರೋ ಗೊತ್ತಿಲ್ಲ. ಆದ್ರೆ ಹುಣಸೂರು ಕೃಷ್ಣಮೂರ್ತಿ ಅವರು ಹುಟ್ಟಿರ್ತಕ್ಕಂಥ ಈ ಊರಲ್ಲಿ ನಾವು ಕಲಾವಿದರುಗಳು, ಆರ್ಕೆಸ್ಟ್ರಾವನ್ನು ನಂಬಿರ್ತಕ್ಕಂಥವರು, ಧ್ವನಿವರ್ಧಕವನ್ನು ನಂಬಿರ್ತಕ್ಕಂಥವರು, ಶಾಮಿಯಾನ ವರ್ಗದವರು, ಇವರೆಲ್ಲ ಸೇರಿ ನಮ್ಮ ತಹಶೀಲ್ದಾರ್ ಮುಖಾಂತರ, ಉಪ ವಿಭಾಗಾಧಿಕಾರಿಗಳ ಮುಖಾಂತರ ನಾಳೆ ನಾಡಿದ್ದು ನಡೀತಕ್ಕಂಥ ಗೌರಿ ಗಣೇಶ ಹಬ್ಬದ ಸರ್ಕಾರದ ಮೀಟಿಂಗ್ ಏನಿದೆ, ಆ ಮೀಟಿಂಗ್ ನಲ್ಲಿ ಹುಣಸೂರಿನಲ್ಲಿ ಒಂದು ಒತ್ತಾಯ ಹೋಗಬೇಕು. ಈ ಬಾರಿ ಗೌರಿ ಗಣೇಶ ಹಬ್ಬಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೆ, ಆರ್ಕೆಸ್ಟ್ರಾ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ದಯವಿಟ್ಟು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ. ಮದುವೆ ಮನೆಗಳಿಗೆ ನೀವು 400 ಜನಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಆದ್ರೆ ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ಕಡಿಮೆ ಮಾಡ್ತೀರಿ. ಆದ್ರೆ ಇವತ್ತು ಆ ರೀತಿ ಮಾಡಕ್ ಹೋಗ್ಬೇಡಿ.
ಇವತ್ತು ಕೋವಿಡ್ ನಿಯಮವನ್ನು ನಾವೆಲ್ಲ ಕೂಡ ಪಾಲನೆ ಮಾಡ್ತಾ ಇದೀವಿ. ಪ್ರತಿ ವೇದಿಕೆಗಳಲ್ಲೂ ನಾವು ಕಾರ್ಯಕ್ರಮ ಮಾಡಬೇಕಾದಂತ ಸಂದರ್ಭದಲ್ಲಿ ನಾವೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಮುಖಾಂತರ ಹೇಳ್ತೀವಿ, ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ, ದೂರ ಕೂತ್ಕೊಳ್ಳಿ ಅಂತ ನಾವೇ ಹೇಳ್ತಾ ಇದೀವಿ. ಇವತ್ತು ಬೇರೆ ಯಾರು ಕೂಡ ರಸ್ತೆಯಲ್ಲಿ ಹೋಗೋದು ಯಾರು ಹೇಳ್ತಾ ಇಲ್ಲ. ಹುಣಸೂರಿನಲ್ಲೂ ಕೂಡ ಇವತ್ತು ಬಹಳಷ್ಟು ಜನ ನೀವು ಇಲ್ಲೇ ನೋಡ್ತಾ ಇದ್ದೀವಿ, ಎಷ್ಟೋ ಜನ ಮಾಸ್ಕ್ ಹಾಕೊಳ್ಳದೆ ಓಡಾಡ್ತಾ ಇದ್ದಾರೆ. ಇವ್ರಿಗೆಲ್ಲ ಅವಕಾಶ ಇದೆ, ಕಲಾವಿದರು ಮಾತ್ರ ಯಾಕೆ ಅವಕಾಶ ಇಲ್ಲ ಅಲ್ವಾ? ಇದನ್ನ ನಾವು ಕೇಳಲೇಬೇಕಾಗುತ್ತೆ. ಅದರಿಂದ ಈ ಬಾರಿ ಗೌರಿ ಗಣೇಶ ಹಬ್ಬಕ್ಕೆ ದಯವಿಟ್ಟು ನಮ್ಮ ಮಾನ್ಯ ತಹಸೀಲ್ದಾರ್ ಅವರು ಹಕ್ಕೊತ್ತಾಯವನ್ನ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಯಾವ ತಾಲೂಕು ಕೊಡದೇ ಪರವಾಗಿಲ್ಲ, ನಮ್ಮ ಹುಣಸೂರು ತಾಲೂಕು ಕೊಡಿ ಸಮೇತ ಕೇಳಿದ್ದೀವಿ. ಯಾಕಂದ್ರೆ ಹುಣಸೂರಿನಲ್ಲಿ ಕೋವಿಡ್ ಕೇಸ್ ಕಡಿಮೆ ಇದೆ, ನಾವೆಲ್ಲ ಕೂಡ ಕೋವಿಡ್ ನಿಯಮವನ್ನು ಪಾಲಿಸ್ತೇವೆ. ನೀವು ದಯವಿಟ್ಟು ಅವಕಾಶ ಮಾಡಿಕೊಳ್ಬೇಕು. ಈ ಮುಖಾಂತರ ಕಲಾವಿದರ ಮುಖಾಂತರ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅವರು ಕೂಡ ನಮಗೆ ಸಪೋರ್ಟ್ ಅನ್ನು ಮಾಡ್ಲಿಕ್ಕೆ ಬಂದಿದ್ದಾರೆ. ಎಚ್.ಡಿ. ಕೋಟೆಯಿಂದ, ಮೈಸೂರಿನಿಂದ ಈ ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇವತ್ತು ನಾವು ಯಾಕೆ ಬಂದಿದ್ದೀವಿ, ಕಲಾವಿದರು ನೋವನ್ನು ಹೇಳ್ಕೊಂಡು ಬಂದಿದ್ದೀವಿ. ನೀವು ನಮ್ಗೆ ಅನ್ಯಾಯ ಮಾಡಬೇಡಿ, ನಮ್ಗೆ ದ್ರೋಹ ಮಾಡಬೇಡಿ, ದಯವಿಟ್ಟು ಅವಕಾಶ ಮಾಡಿಕೊಡಿ, ಪರ್ಮಿಷನ್ ಕೊಡಿ ಕಾರ್ಯಕ್ರಮ ಮಾಡಲಿಕ್ಕೆ. ಹಾಗೆ ನಮ್ಮ ರವಿ ಸಂತು ಬಳಗ ಏನಿದೆ, ಬೆಂಗಳೂರಿನ ರವಿ ಸಂತು ಬಳಗ ಹೆಸರಾಂತ ಕಲಾವಿದರು, ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನೋಡಿ, ಈಗಲೂ ಕೂಡ ರೈತರು ಬಹಳಷ್ಟು ಜನ ಬರ್ತಾರೆ ಅವರ ನೋವನ್ನು ಹೇಳ್ಕೊಳ್ಳಿಕ್ಕೆ. ಅದರಿಂದ ಇವರೆಲ್ಲ ಅವಕಾಶ ಕೊಡ್ತೀರಿ, ಕಲಾವಿದರಿಗೆ ಕಾರ್ಯಕ್ರಮ ಮಾಡಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ, ನನ್ನ ತಹಶೀಲ್ದಾರ್ ಅವರು ದಯವಿಟ್ಟು ಕಲಾವಿದರನ್ನ ಉದ್ದೇಶಿಸಿ ಎರಡು ಮಾತು ಸಾಂತ್ವನ ಹೇಳುವಾಗ ಅದಕ್ಕೆ ಮುಂಚೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಪ್ರಸನ್ನ ಅವರು ಮಾತಾಡ್ತಾರೆ. ಹಾಗೂ ಪ್ರಿಯಾಪಟ್ಟಣ, ಎಚ್.ಡಿ. ಕೋಟೆ, ನಗರದ ಎಲ್ಲ ಇವತ್ತು ಆರ್ಕೆಸ್ಟ್ರಾ ಕಲಾವಿದರು ಬಂದಿದ್ದೀವಿ. ನಾವು ಸರ್ಕಾರನ ಏನು ಧಿಕ್ಕಾರ ಕೂತ್ಕೊಂಡು ನಾವಿಲ್ಲಿ ಬಂದಿಲ್ಲ. ನಾವು ಒತ್ತೇ ಇಷ್ಟನೇ ಆರ್ಕೆಸ್ಟ್ರಾ ಕಲಾವಿದರಿಗೆ ವಿಶೇಷ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಿ. ಹಾಗೆ ಇವತ್ತು ರಿಮಿಂಗ್ ಆರ್ಟಿಸ್ಟ್ ಇದ್ದಾರೆ, ಮತ್ತು ಡ್ಯಾನ್ಸರ್ಗಳಿದ್ದಾರೆ, ಹಾಗೆ ನಮ್ಮ ಧ್ವನಿವರ್ಧಕ ಮತ್ತು ಸಿಂಗರ್ಗಳು ಎಲ್ಲ ಕಲಾವಿದರು ಎಲ್ಲ ಒಟ್ಕೊಂಡು ಇವತ್ತು ನಿಮ್ಗೆ ಮನವಿ ಕೊಡಕ್ಕೆ ಬಂದಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಏನು ಕಲಾವಿದರನ್ನ ಈ ವೃತ್ತಿಯನ್ನು ನಂಬ್ಕೊಂಡು ಬೀದಿ ಬಿದ್ದಿದ್ದೇವೋ ನಮ್ದು ಸ್ವಲ್ಪ ಕೈ ಹಿಡಿದು ನೀವು ಹೇಳ್ಕೊಂಡು ಮುಂದಕ್ಕೆ. ಯಾಕೆಂತಂದ್ರೆ ಸರ್ಕಾರ ಹಲವು ರೀತಿ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇದ್ದೀರಿ. ಈ ಆರ್ಕೆಸ್ಟ್ರಾ ಕಲಾವಿದರ ಯಾಕೆ ನೀವು ಕಡೆಗಣಿಸ್ತಾ ಇದ್ದೀರಿ, ಇದು ನಮ್ಮ ಪ್ರಶ್ನೆ. ಆದ್ರಿಂದ ನಾವು ಏನು ಇವತ್ತು ರಾಜ್ಯಾದ್ಯಂತ 20,000 ಆರ್ಕೆಸ್ಟ್ರಾ ಕಲಾವಿದರಿದ್ದೇವೋ ನಮ್ಮ ಮನವಿಗೆ ಸ್ಪಂದಿಸ್ತಾನೆ, ನಮ್ಮ ಪರಿಗಣಿಸ್ತಾನೆ. ನೀವು ಅತಂತ್ರ ಸ್ಥಿತಿ ಮಾಡೋದೇ ಆದ್ರೆ ನಾವು ಇಡೀ ತಾಲೂಕು ಮಟ್ಟದ ಆಯಾಯ ಕಲಾವಿದರು ಆಯಾಯ ತಾಲೂಕು ಮಟ್ಟದಲ್ಲಿ ಏಕದಿನ ಒಂದು ಧರಣಿಯ ಸತ್ಯಗಳನ್ನು ಹಮ್ಮಿಕೋಬೇಕಾಗ್ತದೆ. ಇದು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು. ಯಾಕೆಂದ್ರೆ ನೀವೆಲ್ಲರೂ ಕೂಡ ನಾನಾ ರೀತಿಯ ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡ್ತೀರಿ, ಆರ್ಕೆಸ್ಟ್ರಾ ಕಲಾವಿದರು ನೀವು ಕಡೆಗಣಿಸ್ತಾ ಇದ್ದೀರಿ. ಇದಕ್ಕೆ ನಮಗೆ ವಿರೋಧ ಇದೆ. ನಾವು ಸರ್ಕಾರದವರು ಯಾರೇ ಬಂದರೂ ಕೂಡ ನಾವು ಕಲಾವಿದರು ಜಗ್ಗುವಂತಾರಲ್ಲ, ನಾವು ಏಕದಿನ ಎಲ್ಲ ಕೂತ್ಕೊಂಡು ಒಂದು ಧರಣಿ ಸಭೆಗಳನ್ನ ಮಾಡ್ತೀವಿ. ಕಲಾವಿದರು ಇವತ್ತು ಇದೇ ಜೀವನ ಎಲ್ಲ ಬೀದಿ ಬಿದ್ದಿದ್ದೀವಿ. ಇಲ್ಲಿ ನಮ್ಮನ್ನ ಯಾರು ಕೈ ಹಿಡಿದು ಮುಂದೆ ಬರ್ತಾ ಇಲ್ಲ. ಕಲಾವಿದರು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಈಗ ಗೌರಿ ಗಣೇಶ ಹಬ್ಬ ಇನ್ನೂ ಶುರುವಾಗಿದೆ. ನಾವು ಏನ್ ಕೇಳ್ತಿದ್ವಿ ಸಮಯ ಇಲ್ಲ, ನಮ್ಗೆ ಕಾರ್ಯಕ್ರಮ ಅನುವು ಮಾಡ್ಕೊಡಿ. ನೀವು ನಮ್ಗೆ ದುಡ್ಡು ಕೊಡಿ, ಕಾಸು ಕೊಡೋದು ಬೇಡಿ, ನಮ್ಗೆ ಕಾರ್ಯಕ್ರಮ ಮಾಡ್ಕೊಡಿ. ಅಷ್ಟೇ ನಮ್ಗೆ ಕಾರ್ಯಕ್ರಮ ಕೊಡೋ ಕಲಾವಿದರಿಗೆ ನಮ್ಗೆ ದುಡ್ಡು ಆಗ್ತದೆ, ನಾವು ಹೆಂಗೋ ಜೀವನ ಮಾಡ್ಕೊಳ್ತೀವಿ. ನೀವು ಅದನ್ನು ಬಿಟ್ಬಿಟ್ಟು ಕೊರೋನಾ ನೆಪ ಹೇಳಿ ಅಕಸ್ಮಾತ್ ಒಂದು ವರ್ಷ ಕಡೆ ತಗೊಳ್ತೀವಿ, ಇದು ಮುಗಿಯೋದಂತದಲ್ಲ ಕೊರೋನಾ, ಇದು ಮುಂದಕ್ಕೆ ಹೋಯ್ತಾನೆ ಇರ್ತದೆ. ಅಷ್ಟೊಳಗೆ ನಮ್ಮ ಕಲಾವಿದರ ನಾವು ಎಲ್ಲಿ ಬೀದಿ ಬಿಟ್ಬಿಡೋದ? ದಯವಿಟ್ಟು ನಮ್ಮ ಕಲಾವಿದರಿಗೆ ತೊಂದರೆ ಕೊಡೋದಾಗ್ಲಿ ಮತ್ತೆ ಮೋಸ ಮಾಡೋದಾಗ್ಲಿ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ ಕೊಡದೇ ಆಗೋದಾಗ್ಲಿ ಅದ್ರ ನಡೆದ್ರೆ ನಾವು ಸುಮ್ಮನೆ ಕೊಡೋದಿಲ್ಲ. ನಾವು ಕಲಾವಿದರು ಎಲ್ಲ ಎಚ್ಚೆತ್ಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ನಮಗೆ ಪರಿಹಾರ ಸಿಗೋದಂಟನೆ ನಾವು ಧರಣಿ ಸತ್ಯಾಗ್ರಹ ಮಾಡಬೇಕಾಗ್ತದೆ. ದಯವಿಟ್ಟು ಮಾನ್ಯ ಉಪಮಂತ್ರಿಗಳಾಗಿರ್ಬೋದು, ಮಾನ್ಯ ತಹಸೀಲ್ದಾರ್ ಆಗಿರ್ಬೋದು, ನಮ್ಮ ಕಲಾವಿದರನ್ನ ನೀವು ನಮ್ಮ ಸ್ವೀಕೃತಿಯನ್ನು ಸ್ವೀಕರಿಸಿ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾಗಿ ನಿರ್ದೇಶನ ಕೊಡ್ಬೇಕು. ನಾವು ಈ ತರ ಮನವಿ ಮಾಡ್ತಾ ಇದ್ದಾರೆ. ನಾವು ಪಾಪ ಕಲಾವಿದರ ಸಂಕಷ್ಟ ನೋಡಕ್ಕಾಯ್ತಲ್ಲ. ನೀವು ಎಲ್ಲ ಏನೆಲ್ಲ ಪ್ಯಾಕೇಜ್ ಘೋಷಣೆ ಮಾಡ್ತೀರಿ, ಈ ಕಲಾವಿದರನ್ನ ಯಾಕೆ ಕಡೆ ಕಳಿಸ್ತಿದ್ರ ಅಂತ ತಹಸೀಲ್ದಾರ್ ಕೇಳಬೇಕು ಮತ್ತು ಎಸ್ ಕೇಳಬೇಕು. ನಾವ್ಯಾಕಂದ್ರೆ ನಮ್ಮ ಬಳಸ್ಕೊಳ್ತೀರಿ. ನೀವು ಪ್ರತಿಯೊಂದು ಮದುವೆ ಸಮಾರಂಭಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಕಲಾವಿದರನ್ನ ಬಳಸ್ಕೊಳ್ತಿದ್ದೀರಿ, ಆರ್ಕೆಸ್ಟ್ರಾ ಕಲಾವಿದರನ್ನ ಬಳಸ್ಕೊಳ್ತಿದ್ದೀರಿ. ಆದ್ರೆ ಈ ತಕ್ಷಣ ಕೊಡಲ್ಲ ಅಂತ ಹೇಳಿ ನೀವು ಕಡೆಗಣಿಸ್ತಾ ಇದ್ದೀರಿ. ದಯವಿಟ್ಟು ನಾವು ಇಲ್ಲಿ ಸುಮ್ಮನೆ ಕೊಡೋದಿಲ್ಲ. ಇದು ಸಾಂಕೇತಿಕವಾಗಿ ನಾವು ಧರಣಿ ಮಾಡ್ತಾ ಇದ್ದೀವಿ. ಒಂದು ತಾರೀಕಿಗೆ ಇದು ಹೆಡ್ಫೋನ್ ಆಗಿರೋದ್ರಿಂದ ಇನ್ನು ಮುಂದೆ ಇದಕ್ಕೆ ರಿಪ್ಲೈ ಬರಲಿಲ್ಲ ಅಥವಾ ಇನ್ನೇನೋ ಕಡೆಗಣಿಸೋದೇ ಆಯ್ತು ಅಂತಂದ್ರೆ ಇಲ್ಲಿ ಪರಿಹಾರ ಕೊಡಬೇಕು. ನಾವು ಆಯಾ ತಾಲೂಕಲ್ಲಿ ಧರಣಿಯನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಈಗ ಮಾಧವಮೂರ್ತಿ ಅವರು ನಮ್ಮ ಡ್ಯಾನ್ಸರ್ ಮಾಧವಮೂರ್ತಿ ಮಾತಾಡ್ತಾರೆ. ರೈತರ ಮನವಿಗೆ ಹೋಗ್ಬಿಟ್ಟು ದಯಮಾಡಿ ಸರ್ಕಾರಕ್ಕೆ ಕಲಾವಿದೆಯಾಗಿ ಹಾಗೂ ರೈತ ಸಂಘದ ಅಧ್ಯಕ್ಷೆಯಾಗಿ ನಾನು
ಇವತ್ತು ರೈತರ ಪರವಾಗಿ ಹೋರಾಟಕ್ಕೆ ಬಂದಿದ್ದೇನೆ. ಇವತ್ತು ಕಲಾವಿದರಿಗೂ ಅನ್ಯಾಯ ಆಗ್ತಾ ಇದೆ. ಆ ಅನ್ಯಾಯ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳಿಷ್ಟೇ, ಬೊಮ್ಮಾಯಿ ಅವರೇ, ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಪ್ರತಿಯೊಬ್ಬ MLA MPಗಳು ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡಬೇಕಾದ್ರೆ ಪರ್ಮಿಷನ್ಗಳು ಕೊಡ್ತೀರಾ. ಆದ್ರೆ ಇವತ್ತು ಕಲಾವಿದರು ಉದರ ಪೋಷಣ ಬಹುಕೃತ ವೇಷಂ ಅಂತ ಹೊಟ್ಟೆ ಪಾಡಿಗೆ ದುಡಿಯುವಂತ ಕಲಾವಿದರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ವಾದ್ಯಗೋಷ್ಠಿ ಇರ್ಬೋದು, ಕಲಾವಿದರು ಇರ್ಬೋದು, ಅದೇ ಆರ್ಕೆಸ್ಟ್ರಾ, ಶಾಮಿಯಾನ, ಸೌಂಡ್ ಸಿಸ್ಟಮ್ ಅವರು ಪಾಪ ಇವತ್ತು ಕೊರೋನಾ ಬಂದು 3 ವರ್ಷದಿಂದ ಅವರಿಗೆ ಎಷ್ಟು ಕಷ್ಟ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ರಂಗಭೂಮಿ ಕಲಾವಿದರು ಇರ್ಬೋದು, ಎಷ್ಟು ಜನ ಕಲಾವಿದರು ಇವತ್ತು ವಾದ್ಯಗೋಷ್ಠಿ ಇದ್ರೆ ಇವತ್ತು ಅವ್ರ ಮನೆ ಒಂದು ದಿನ ಜೀವನ ನಡೆಯುತ್ತೆ. ಒಬ್ಬ ಕಲಾವಿದರು ಬಂದು ಅಲ್ಲಿ ಭಾಗವಹಿಸಿದ್ರೆ, ಒಬ್ಬ ಶಾಮಿಯಾನದವ್ರು ಇರ್ಬೋದು, ಒಬ್ಬ ಗಣಪತಿ ಮಾಡುವಂತ ವ್ಯಕ್ತಿ ಇರ್ಬೋದು, ಎಷ್ಟೋ ಜನಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಆ ಅನ್ಯಾಯ ಆಗಬಾರ್ದು. ಅವರು ವಾದ್ಯಗೋಷ್ಠಿಗಳನ್ನ ಮಾಡೋದಕ್ಕೆ ನಾವು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ, ಯಾರಿಗೂ ತೊಂದರೆ ಆಗದ ಹಾಗೆ, ಜನಗಳಿಗೂ ತೊಂದರೆ ಆಗದೆ ಇರೋ ಹಾಗೆ, ಕಲಾವಿದರುಗಳು ನಾವು ಶಿಸ್ತಿನ ಸಿಪಾಯಿಗಳು, ನಾವು ಸಮಾಜದ ಸ್ವತ್ತು, ನಾವು ಕಲಾವಿದರು ಸಮಾಜದ ಸ್ವತ್ತು ಅಂದಾಗ ಯಾರಿಗೂ ಅನ್ಯಾಯ ರೀತಿಯಲ್ಲಿ ನಾವು ನಡೆಯದೆ ಧರ್ಮದಿಂದ ನಾವು ಕೆಲಸಗಳನ್ನ ಮಾಡ್ತೀವಿ ಅಂತ. ಅದಕ್ಕೆ ಸರ್ಕಾರ ಪರ್ಮಿಷನ್ ಕೊಡಬೇಕು. ನಿಮ್ಮ ಕಾರ್ಯಕ್ರಮಗಳಿಗೆಲ್ಲ ಪರ್ಮಿಷನ್ ಇರುತ್ತೆ, ಕಲಾವಿದರುಗಳಿಗೆ ಪರ್ಮಿಷನ್ ಇರಲ್ವಾ? ನೀವು ಪರ್ಮಿಷನ್ ಕೊಡಲ್ಲ ಅಂದ್ರೆ ಕಲಾವಿದರು ಪರವಾಗಿ ರಾಜ್ಯಾದ್ಯಂತ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೇವೆ. ಇದು ಸತ್ಯ. ಹಾಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಹುಣಸೂರಿನ ಸಮಸ್ತ ಕಲಾವಿದರಿಗೆ, ಅಣ್ಣ ತಮ್ಮಂದರಿಗೆ, ಕಲಾವಿದನಿಗೆ ನೆಲೆ ಇಲ್ಲ. ಕಲಾವಿದ ಎಲ್ಲಿರ್ತಾನೋ, ಕಲಾವಿದನಿಗೆ ಎಲ್ಲಿ ಅನ್ನ ಹಾಕ್ತಾರೋ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ನಮ್ಮ ಅನ್ನದಾತ್ರೆ ನೀವು ಅಂತ ಹೇಳ್ತಾ ಇದ್ರು. ಹಾಗೆ ಕಲಾವಿದರಿಗೆ ಅನ್ನದಾತರು, ಸಮಸ್ತ ಕನ್ನಡ ನಾಡಿನ ಜನತೆ ಅನ್ನದಾತರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಆದ್ರಿಂದ ಅನ್ಯಾಯ ಆಗಬಾರ್ದು ಕಲಾವಿದರಿಗೆ ಅಂತ ನಾವು ಕೇಳ್ಕೊಂಡು, ಈಗ ರೈತ ಸಂಘದವ್ರಿಗೂ ಒಂದು ಮನವಿ ಪತ್ರ ಕೊಡೋದಕ್ಕೆ ನಾವು ಬಂದಿದ್ದೇವೆ. ರೈತರಿಗೂ ಅನ್ಯಾಯ ಆಗ್ತಾ ಇದೆ, ರೈತರಿಗೂ ಅನ್ಯಾಯ ಆಗಬಾರ್ದು. ಜೊತೆಗೆ ಕಲಾವಿದರು ನೀವು ಸೇರಬೇಕು ರೈತರ ಪರವಾಗಿ. ರೈತರಿಗೆ ನೀವು ಸೇರಿ ನಮ್ಮ ಜೊತೆ ಸಹಕಾರವನ್ನ ಕಲಾವಿದರು ಕೊಡಬೇಕು ಅಂತ ನಾನು ಕಳಕಳಿಯಾಗಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಬೋಲೋ ಭಾರತ್ ಮಾತಾ ಕಿ. ರಾಜ್ಯ ರೈತ ಹಸಿರು ಸೇನೆಗೆ, ಕಲಾವಿದರ ಸಂಘಕ್ಕೆ, ಕಲಾವಿದರ ಸಂಘಕ್ಕೆ ಒಂದೇ ಒಂದೇ ಒಂದೇ. ಇವತ್ತಿನ ಹೋರಾಟಕ್ಕೆ, ಈ ಮೌನ ಮೆರವಣಿಗೆಗೆ ನಾವು ಕಲಾವಿದರು, ಎಲ್ಲಾ ತಾಲೂಕಿನ ಕಲಾವಿದರು ಬಂದಿದ್ದೀವಿ. ಈಗ ನಮ್ಮ ತಹಸೀಲ್ದಾರ್ಗೆ ನಮ್ಮ ಮನವಿ ಪತ್ರನ ತಲುಪಿಸಿ ಬಂದಿದ್ದೀವಿ. ಅವರನ್ನು ಮಾತಾಡ್ಬೇಕಂತ ಕೇಳ್ಕೊತಾ ಇದೀವಿ. ಸ್ವೀಕರಿಸ್ತಾ ದಯವಿಟ್ಟು ಎಲ್ಲ ಶಾಂತಿಯಿಂದ ಇರಬೇಕು. ಮಾನ್ಯ ತಹಸೀಲ್ದಾರ್ ಅವರಿಗೆ ಕೊಡ್ತಾ ಮನವಿಯನ್ನು ಓದ್ತಾ ಇದ್ದೇವೆ. ಗೌರಿ ಗಣೇಶ ಹಬ್ಬಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲು ಅನುಮತಿ ಕೋರಿ ಅರ್ಜಿ. ಈ ಮೇಲ್ಗಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದೆ ಬರುವ ದಿನಗಳಲ್ಲಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ದೇವಸ್ಥಾನಗಳಲ್ಲಿ ಹಾಗೂ ಮನೆಗಳಲ್ಲಿ ಕೂರಿಸಿ ಅಂತೇಳಿ ಗಣ ಸರ್ಕಾರ ಆಜ್ಞೆ ಮಾಡಿದೆ. ಇದರಿಂದ ಗೌರಿ ಗಣೇಶ ಹಬ್ಬವನ್ನು ನಂಬಿಕೊಂಡಿರ್ತಕ್ಕಂಥ ಸಾವಿರಾರು ಕಲಾವಿದರಿಗೆ ಅನ್ಯಾಯ ಆಗಿದೆ. ಸದೇ ಕಾರಣ ಗೌರಿ ಗಣೇಶ ಹಬ್ಬವನ್ನು ಆಚರಿಸುವಂತ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಅನುಮತಿ ಕೊಡಬೇಕು, ಧ್ವನಿವರ್ಧಕಗಳನ್ನು ಅಳವಡಿಸಲಿಕ್ಕೆ ಅನುಮತಿಯನ್ನು ಕೊಡಬೇಕು, ಶಾಮಿಯಾನಗಳನ್ನು ಹಾಕ್ಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ನಾವು ಕೈ ಮುಗಿದು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ನಾವು ಕೋವಿಡ್ ನಿಯಮವನ್ನು ಪಾಲನೆ ಮಾಡಿ, ಏನನ್ನು ಉಲ್ಲಂಘಿಸದೆ ಕೋವಿಡ್ ಜಾಗೃತಿಯನ್ನು ಮೂಡಿಸಿ ಕಾರ್ಯಕ್ರಮ ಮಾಡ್ತೇವೆ. ಇದನ್ನ ನೀವು ಸರ್ಕಾರಕ್ಕೆ ತಲುಪಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಕಲಾವಿದರ ಸಂಘಕ್ಕೆ ಈಗ ಕಲಾವಿದರನ್ನ ಉದ್ದೇಶಿಸಿ ಮನವಿ ಮಾಡ್ತಾ ಇದ್ದೀನಿ. ಕರೋನಾ ಇನ್ನೂ ಬಿಟ್ಟು ಹೋಗಿಲ್ಲ. ದಯವಿಟ್ಟು ಎಲ್ಲರೂ ಸ್ವಲ್ಪ ಅಂತರಿಕ ಇದನ್ನ ಆಯ್ಕೊಂಡು ಪ್ರತಿಯೊಬ್ಬರು ಮತ್ತೆ ಏನೇ ಇದೆ ನಮ್ಮ ಸ್ನೇಹಿತರು ಕೃಷ್ಣಮೂರ್ತಿ ರಾಜ್ಯಗೋಷ್ಠಿ ಮನವಿ ನೀಡಿದ್ದಾರೆ. ಕಾನೂನಾತ್ಮಕವಾಗಿ ಇದನ್ನ ಪರಿಗಣಿಸಕ್ಕೆ ಮೇಲಧಿಕಾರಿಗಳಿಗೆ ಅವರಿಗೆ ಏನು ಧನ ಸಹಾಯ ಆಗಲಿ, ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಳ್ಳಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತೇನೆ ಅಂತ ಹೇಳಿ ಈ ಮನವಿಯನ್ನು ಸ್ವೀಕರಿಸಿ ನಾನು ಮೇಲ್ಪಟ್ಟ ಅಧಿಕಾರಿಗಳು